ರಾಧಾ ಮಗ ಆಕಾಶ್ ಜೊತೆ ವಾಸ ಮಾಡ್ತಾ ಇರ್ತಾಳೆ. ಸ್ವಲ್ಪ ಸಮಯದಲ್ಲೇ ರಾಧಾ ಮಗ ಆಕಾಶ್ ಮದುವೆ ಮಾಡ್ತಾಳೆ. ಅಂಕಿತಾ ರಾಧಾಗೆ ಸೊಸೆಯಾಗಿ ಮನೆಗೆ ಬರ್ತಾಳೆ. ಆದ್ರೆ ಮದುವೆ ನಂತರ ಮಗ ಆಕಾಶ್ನಲ್ಲಿ ಆಗ್ತಿರೋ ಬದಲಾವಣೆನ ಮಾತ್ರ ಅವಳಿಂದ ಸಹಿಸ್ಕೊಳಕ್ಕಾಗಲ್ಲ. ಆಕಾಶ್, ಏನಪ್ಪ ಇವತ್ತು ಇಷ್ಟು ಬೇಗ ಆಫೀಸಿಂದ ಬಂದಿದ್ಯಾ? ಇಷ್ಟು ಬೇಗ ನೀನು ಆಫೀಸಿಂದ ಬಂದಿದ್ದೇ ಇಲ್ಲಪ್ಪ. ಏನು ಮಾಡೋದಮ್ಮ, ಅಂಕಿತಾ ಆಫೀಸಿಂದ ಬೇಗ ಬನ್ನಿ ಅಂತ ತುಂಬ ಫೋರ್ಸ್ ಮಾಡ್ತಾ ಇದ್ಲು, ಹಾಗಾಗಿ ಬೇಗ ಬಂದೆ. ಸಾಕು ಸುಮ್ಮೀರ. ಅವಳೇನೋ ಬೇಗ ಬನ್ನಿ ಆಫೀಸಿಂದ ಅಂತ ಬಲವಂತ ಮಾಡಿದ್ಲಂತೆ, ಇವನು ಬಂದ್ಬಿಟ್ನಂತೆ. ಅವಳು ಇದೇ ಥರ ಇನ್ಮೇಲೆ ದಿನ ಬೇಗ ಆಫೀಸಿಂದ ಬನ್ನಿ ಅಂತ ಬಲವಂತ ಮಾಡ್ತಾಳೆ. ಹಾಗಂತ ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ನೀನು ಸೀದಾ ಮನೆಗೆ ಬಂದ್ಬಿಡ್ತೀಯಾ? ಅಯ್ಯೋ, ಹಾಗೆಲ್ಲ ಏನಿಲ್ಲಮ್ಮ. ಅವಳಿಗೆ ಇವತ್ತು ಇಬ್ಬರು ಒಂದು ಸ್ವಲ್ಪ ಹೊರಗಡೆ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅಂತ ಆಸೆ ಇತ್ತು, ಹಾಗಾಗಿ ಬೇಗ ಬರೋಕ್ಕೆ ಹೇಳಿದ್ಲು ಅಷ್ಟೇ. ಅದಕ್ಕೆ ಬಂದೆ ಕಣಮ್ಮ. ಮಗನ ಈ ಮಾತು ರಾಧನಿಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಹಾಗಾಗಿ ಅವಳು ಏನೂ ಮಾತಾಡದೆ ಸೀದಾ ಒಳಗಡೆ ಹೋಗ್ತಾಳೆ. ಈ ಅಮ್ಮನಿಗೆ ಏನಾಯ್ತು? ಅವ್ಳು ಕೋಪ ಮಾಡ್ಕೊಳ್ಳೋಂಥದ್ದು ನಾನೇನು ಮಾಡಿದೆ ಇವಾಗ? ಏನಪ್ಪ ಒಂದು ಅರ್ಥ ಆಗ್ತಿಲ್ಲ. ಆಕಾಶ್ ಹೀಗೆ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗಲ್ಲಿಗೆ ಅಂಕಿತಾ ಬರ್ತಾಳೆ. ರೀ, ನೀವು ಆಫೀಸಿಂದ ಬಂದ್ರಾ? ಬರ್ದೆ, ಇನ್ನೇನು ಮಾಡಲಿ? ನೀನು ಇಷ್ಟೊಂದು ಪ್ರೀತಿಯಿಂದ ಕರಿತಾ ಇದೀಯಾ, ನಾನು ಬರ್ದೇ ಇರೋಕ್ಕಾಗತ್ತಾ? ರೀ, ಇವತ್ತು ನಾವು ಡಿನ್ನರ್ ಕೂಡ ಹೊರಗಡೆನೆ ಮುಗಿಸ್ಕೊಂಡು ಬರೋಣವಾ? ಡಿನ್ನರು ಹೊರಗಡೆ ಮಾಡೋಣ ಅಂತೀಯಾ? ಮತ್ತೆ ಅಮ್ಮ? ಅಯ್ಯೋ, ಅತ್ತೆ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಅವರನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ. ಅತ್ತೆನೂ ನಮ್ಮ ಜೊತೆ ಇದ್ರೆ ಇನ್ನೂ ಚೆನ್ನಾಗಿರತ್ತೆ. ಸರಿ, ಹಾಗೆ ಮಾಡೋಣ. ಬಾ, ಇಬ್ರು ಹೋಗಿ ಅಮ್ಮನ್ನು ಹೊರಡ್ಸೋಣ. ಅಮ್ಮ, ನೀನು ಬೇಗ ರೆಡಿ ಆಗು. ನಾವು 3 ಜನನು ಇವತ್ತು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಏನು, ನಿಜವಾಗ್ಲೂ ನೀವು ನನ್ನನ್ನು ನಿಮ್ಮ ಜೊತೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೌದಮ್ಮ, ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಾವು ಹೊರಗಡೆ ಸುತ್ತಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂಡ್ವಾ. ಪಾಪ ನೀನು ಒಬ್ಬಳೇ ಮನೇಲಿ ಏನು ಊಟ ಮಾಡ್ತೀಯಾ, ಅದಕ್ಕೆ ನೀನು ನಮ್ಮ ಜೊತೆ ಬರಲಿ ಅಂತ ಡಿಸೈಡ್ ಮಾಡಿದ್ವಿ. ಹೌದತ್ತೆ, 3 ಜನನು ಹೋಗಿ ಖುಷಿಯಾಗಿ ಸುತ್ತಾಡ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡು ಬರೋಣ. ಬನ್ನಿ, ಬೇಗ ಹೋಗಿ ರೆಡಿಯಾಗಿ. ಸರಿ, ಈಗಲೇ ಬರ್ತೀನಿ. 3 ಜನನು ಹೊರಗಡೆ ಸುತ್ತಾಡಕ್ ಹೋಗ್ತಾರೆ. ಹೊರಗಡೆ ಹೋದಾಗ ಅಂಕಿತಾ ಆಕಾಶ್ ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾಳೆ. ಅವರಿಬ್ರು ಕೈ ಹಿಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ರಾಧನ್ಗೆ ಸಹಿಸ್ಕೊಳಕ್ಕಾಗಲ್ಲ. ಲೋ ಆಕಾಶ್! ಏನಮ್ಮ? ಅಲ್ವೋ, ನೀವಿಬ್ರು ಏನಿದು ಈ ತರ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀರಲ್ಲ? ನಿಮಗೇನು ಅನ್ಸಲ್ವಾ? ಇದು ನಿಮ್ಮ ಬೆಡ್ರೂಮ್ ಅಂತ ತಿಳ್ಕೊಂಡಿದ್ದೀರಾ? ಇದು ನಮ್ಮ ಮನೆ ಹತ್ರದಲ್ಲೇ ಇರೋ ಮಾರ್ಕೆಟು. ನಮಗೆ ಗೊತ್ತಿರೋ ಜನಗಳು ಓಡಾಡ್ತಾ ಇರ್ತಾರೆ. ಜನ ಬಾಯಿ ಸರಿ ಇರಲ್ಲ, ಒಂದನ್ನು ನೋಡಿ 100 ಮಾತಾಡ್ತಾರೆ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಏನಿಬ್ರು ಕೈ ಬಿಡಕ್ಕೆ ರೆಡಿ ಇಲ್ಲಪ್ಪ. ನನಗೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀರಾ. ನಾನೇ ಈ ರೀತಿ ಹೇಳ್ತಾ ಇದ್ದೀನಿ, ನೋಡಿದವ್ರು ಏನ್ ಅನ್ಕೊಳಲ್ಲ. ಇದು ಒಳ್ಳೆ ಕತೆ ಆಯ್ತಲ್ಲಮ್ಮ. ನಾನು ಹಿಡ್ಕೊಂಡಿರೋದು ನನ್ನ ಹೆಂಡತಿ ಕೈ, ಬೇರೆ ಯಾವುದೋ ಹುಡುಗಿ ಕೈ ಹಿಡ್ಕೊಂಡಿದ್ದೀನಾ? ನನ್ನ ಹೆಂಡತಿ ಕೈ ಅಲ್ಲದೆ ಇನ್ಯಾರ ಕೈ ಹಿಡ್ಕೊಳ್ಳಿ ನಾನು? ಅಷ್ಟಕ್ಕೂ ಇದ್ರಲ್ಲಂಥ ತಪ್ಪೇನಿದೆ? ಜನ ಹೆಂಗಿದ್ರು ಆಡ್ಕೊಳ್ತಾರಮ್ಮ. ನಾವ್ಯಾಕೆ ಜನ ಏನೋ ಅಂತಾರೆ ಅಂತ ಯೋಚನೆ ಮಾಡಬೇಕು? ಅಷ್ಟಕ್ಕೂ ನಾವು ಏನು ತಪ್ಪು ಮಾಡ್ತಾ ಇಲ್ಲ ಅಂದಮೇಲೆ ಯಾಕೆ ಯೋಚನೆ ಮಾಡಬೇಕು? ಆಯ್ತಾಯ್ತು ಬಿಡಪ್ಪ. ಈಗ ನಿನಗೆ ನಾನು ಹೇಳೋ ಎಲ್ಲಾ ಮಾತು ತಪ್ಪಾಗೆ ಕಾಣುತ್ತೆ. ಯಾಕಂದ್ರೆ ಪಕ್ಕದಲ್ಲಿ ಈಗ ಹೆಂಡತಿ ಬಂದಿದ್ದಾಳಲ್ಲ, ಈ ಅಮ್ಮನ ಮಾತು ಎಲ್ಲ ತಪ್ಪಾಗೆ ಕಾಣುತ್ತೆ ಇವಾಗ. ಇಲ್ಲ ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ನೀವು ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ. ಏನು, ನಾನು ತಪ್ಪಾಗಿ ತಿಳ್ಕೊಳ್ತಾ ಇದ್ದೀನಾ? ನೋಡಮ್ಮ, ನಿಮ್ಮ ಈ ವಯಸ್ಸೇನಿದೆಯಲ್ಲ, ಈ ವಯಸ್ಸನ್ನೆಲ್ಲ ನಾನು ದಾಟ್ ಬಂದವಳು. ನನಗೆ ನೀನು ತಪ್ಪಾಗಿ ತಿಳ್ಕೊಳ್ತೀಯ ಅಂತ ಹೇಳ್ಬೇಡ. ರಾಧನ್ ಮಾತಿಂದ ಅಂಕಿತಾ ಮತ್ತೆ ಆಕಾಶ್ ಇಬ್ರಿಗೂ ಬೇಜಾರಾಗುತ್ತೆ. ಹಾಗಾಗಿ ಇಬ್ರು ದಾರಿ ಪೂರ್ತಿ ಒಬ್ರಿಗೊಬ್ರು ದೂರನೇ ಇರ್ತಾರೆ. ಅಂಕಿತಾ, ತಿಂಡಿ ರೆಡಿ ಆಯ್ತಾ? ನನಗೆ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ, ಬೇಗ ತಿಂಡಿ ಕೊಡು. ಆಗೋಯ್ತು ಆಕಾಶ್, 2 ಮಿನಿಟ್ಸ್ ಇರಿ, ಬಂದೆ. ಲೇ ಅಂಕಿತಾ, ಬೇಗ ತಿಂಡಿ ತಗೊಂಡು ಬರಬಾರ್ದಾ? ಪಾಪ ನನ್ನ ಮಗನಿಗೆ ಆಫೀಸಿಗೆ ಲೇಟ್ ಆಗ್ತಿದೆ. ರಾಧಾ ಸೊಸೆಗೆ ಇನ್ನೂ ಏನೋ ಹೇಳೋಳಿರ್ತಾಳೆ. ಅಷ್ಟರಲ್ಲಿ ಅಂಕಿತಾ ಇಬ್ರಿಗೂ ತಿಂಡಿ ಬಡಿಸ್ಕೊಂಡು ತಗೊಂಡು ಬರ್ತಾಳೆ. ಸಾರಿ ರೀ, ಇವತ್ತೊಂದು ಸ್ವಲ್ಪ ತಿಂಡಿ ಆಗೋದು ಲೇಟ್ ಆಗ್ಬಿಡ್ತು. ಇದರಿಂದ ನಿಮ್ಗೆ ಆಫೀಸಿಗೂ ತಡ ಆಯ್ತಲ್ವಾ? ಅದೇನು ಗೊತ್ತಾ, ಇವತ್ತು ನಾನು ನಿಮ್ಗೆ ಇಷ್ಟ ಅಂತ ಇಡ್ಲಿ ವಡೆ ಮಾಡ್ತಾ ಇದ್ದೆ. ಇದಕ್ಕೂ ಮೊದಲು ನಾನು ಯಾವಾಗಲೂ ಇಡ್ಲಿ ವಡೆ ಮಾಡೇ ಇಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ಬಿಡ್ತು ರೀ. ಅಲ್ವೇ, ಒಂದು ಇಡ್ಲಿ ವಡೆ ಮಾಡೋಕ್ಕೆ ಇಷ್ಟು ಹೊತ್ತು ಟೈಮ್ ತಗೊಂಡಿದ್ಯಲ್ಲ? ಅದೇ ಒಂದು ಮಾತು ನನಗೆ ಹೇಳಿದರೆ ನಾನು ಇಷ್ಟೊಳಗೆ ಇಡ್ಲಿ ವಡೆ ಮಾಡಿ ನನ್ನ ಮಗನಿಗೆ ಕೊಟ್ಟಿರ್ತಾ ಇದ್ದೆ. ಅಷ್ಟಕ್ಕೂ ನನ್ನ ಮಗನಿಗೆ ನಾನು ಮಾಡೋ ಇಡ್ಲಿ ವಡೆ ಅಂದ್ರೇನೆ ತುಂಬ ಇಷ್ಟ. ಇನ್ಯಾರೋ ಮಾಡೋ ಇಡ್ಲಿ ವಡದ ಕಡೆ ಅವ್ನು ತಿರುಗೂ ನೋಡೋಕೆ ಇಷ್ಟಪಡಲ್ಲ. ಅತ್ತೆ ಈ ರೀತಿ ಮಾತುಗಳಿಂದ ಅಂಕಿತಾಗೆ ಮತ್ತೆ ನಿರಾಸೆ ಆಗುತ್ತೆ. ಅಂಕಿತಾ ಬೇಜಾರಾಗಿರೋದನ್ನ ನೋಡಿ ಆಕಾಶ್ ಹೇಳ್ತಾನೆ, ಅಮ್ಮ, ಏನು ಮಾತಾಡ್ತಾ ಇದೀಯ ನೀನು? ಅಂಕಿತಾ, ನೀನು ಮಾಡಿರೋ ಇಡ್ಲಿ ವಡ ನೋಡ್ತಾ ಇದ್ರೇನೆ ನನಗೆ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇರು, ತಿನ್ನೋಡಿ ಹೇಳ್ತೀನಿ. ವಾವ್ ಅಂಕಿತಾ, ಏನು ಸೂಪರ್ ಆಗಿ ಮಾಡಿದೀಯೇ! ಇಡ್ಲಿ ವಡ ಅಂತೂ ಸಖತ್ತಾಗಿದೆ. ನಿಜವಾಗ್ಲೂ ನಿನ್ನ ಕೈನಲ್ಲಿ ಏನೋ ಮ್ಯಾಜಿಕೇ ಇದೆ, ಅದಕ್ಕೆ ಇಷ್ಟು ರುಚಿಯಾಗಿದೆ. ನಿನಗೆ ಗೊತ್ತಾ, ನಾನು ಇಲ್ಲಿವರೆಗೂ ಇಷ್ಟು ಟೇಸ್ಟ್ ಆಗಿರೋ, ಇಷ್ಟು ಸಾಫ್ಟ್ ಆಗಿರೋ, ಇಷ್ಟು ಕ್ರಿಸ್ಪಿ ಆಗಿರೋ ವಡ ಇಲ್ಲಿವರೆಗೂ ನಾನು ತಿಂದೇ ಇಲ್ಲ. ಇಡ್ಲಿನೂ ಅಷ್ಟೇ ಸಾಫ್ಟಾಗಿ ಸಖತ್ತಾಗಿದೆ ಅಲ್ವಾ ಅಮ್ಮ?
ಅತ್ತೆ ನೀವಿನ್ನೂ ತಿಂದೇ ಇಲ್ಲ, ತಣ್ಣಗಾಗೋಕ್ಕೂ ಮೊದಲು ಬೇಗ ಇಡ್ಲಿ ವಡೆ ತಿಂದು ಹೇಗಾಗಿದೆ ಅಂತ ಹೇಳಿ. ಹೌದಮ್ಮ, ನಿಜವಾಗ್ಲೂ ಅಂಕಿತಾ ಮಾಡಿರೋ ಇಡ್ಲಿ ವಡೆ ಸೂಪರ್ ಆಗಿದೆ. ಒಂದ್ಸಲ ತಿನ್ನೋಡು. ಇಲ್ಲ ಕಣೋ, ನನಗೆ ಯಾಕೋ ಹಸಿವಿಲ್ಲ, ನಾನು ಆಮೇಲೆ ತಿಂತೀನಿ. ಯಾಕತ್ತೆ, ಏನಾಯ್ತು? ಯಾಕೋ ಒಂಥರ ಬೇಜಾರಾದ ಹಾಗಿದ್ದೀರಾ? ಏನಿಲ್ಲ ಬಿಡಮ್ಮ, ನೀನು ಹೋಗಿ ಆಕಾಶ್ಗೆ ಮಧ್ಯಾಹ್ನದ ಊಟಕ್ಕೆ ಬಾಕ್ಸ್ ರೆಡಿ ಮಾಡು, ನಾನು ನನ್ನ ರೂಮಿಗೆ ಹೋಗ್ತೀನಿ. ಅಂಕಿತಾಗೆ ಅತ್ತೆ ಮಾತಿಂದ ಅವಳಿಗೆ ಏನೋ ಅಸಮಾಧಾನ ಇದೆ ಅಂತ ಅಂತೂ ಅರ್ಥ ಆಗುತ್ತೆ. ಆದರೆ ಆ ಅಸಮಾಧಾನಕ್ಕೆ ಕಾರಣ ಏನು ಅಂತ ಗೊತ್ತಾಗಲ್ಲ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಈಗೀಗಂತೂ ರಾಧನಿಗೆ ಮಗನ ಬಾಯಲ್ಲಿ ಸೊಸೆ ಬಗ್ಗೆ ಒಳ್ಳೆ ಮಾತುಗಳನ್ನ ಕೇಳಕ್ಕೆ ಸ್ವಲ್ಪನೂ ಇಷ್ಟ ಆಗ್ತಿರಲ್ಲ. ಹೀಗಿರ್ಬೇಕಿದ್ರೆ ಒಂದಿನ, ಅರೆ ರಾಧಾ, ಏನಿವತ್ತು ಹೊರಗಡೆ ಬಂದ್ಬಿಟ್ಟಿದ್ಯಾ? ಇತ್ತೀಚೆಗಂತೂ ನೀನು ಹೊರಗಡೆ ಬರೋದೇ ಕಡಿಮೆ ಆಗ್ಬಿಟ್ಟಿದ್ಯಪ್ಪ. ಏನ್ ಮಾಡೋದು, ಇತ್ತೀಚೆಗಂತೂ ಯಾಕೋ ಏನೋ ಎಲ್ಲೂ ಹೋಗೋ ಮನಸ್ಸೇ ಆಗಲ್ಲ. ಇಡೀ ದಿನ ಮನೆಯಲ್ಲಿ ಸುಮ್ಮನೆ ಮಲ್ಕೊಂಡೇ ಇರ್ತೀನಿ. ನಿಜವಾಗ್ಲೂ ರಾಧಾ, ಅಂಕಿತಾ ಅಂತ ಸೊಸೆ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ಯಾ. ಅಂಥ ಸೊಸೆ ಸಿಕ್ಕಿರೋಕ್ಕೆ ತಾನೇ ನೀನು ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತೀಯಾ. ಅದೇ ನನ್ನ ಹಣೆ ಬರ ನೋಡು, ನನ್ನ ಸೊಸೆ ಆರಾಮಾಗಿ ಮಲ್ಗೋದು ದೂರ ಉಳಿತು, ಒಂದು ಸ್ವಲ್ಪ ಆರಾಮ್ ಕೂತ್ಕೊಳ್ಳೋಕ್ಕೂ ಬಿಡಲ್ಲ. ಆ ನಮ್ನಿ ಕಾಟ ಕೊಡ್ತಾಳೆ, ನಾನೇ ಎಲ್ಲ ಕೆಲಸ ಮಾಡಬೇಕು ಗೊತ್ತಾ. ಹೀಗೆ ರಾಧಾ ಮತ್ತೆ ಅವಳ ಸ್ನೇಹಿತೆ ಇಬ್ರು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗಲ್ಲಿಗೆ ಅಂಕಿತಾ ಬರ್ತಾಳೆ. ಅಂಕಿತಾ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ತಾಳೆ. ಅದೇನೋ ನಿಜ, ಈ ವಿಷಯದಲ್ಲಿ ನನ್ನ ಸೊಸೆ ಅಂಕಿತನ ಬಗ್ಗೆ ಏನೂ ಮಾತಾಡೋ ಹಾಗಿಲ್ಲ. ಆದ್ರೆ ಆದ್ರೆ ಏನ್ ರಾಧಾ, ಯಾಕೆ, ಏನಾದ್ರೂ ವಿಷಯ ಇದೆಯಾ? ನೀನ್ ಯಾಕಿಷ್ಟು ಬೇಜಾರಲ್ಲಿದ್ಯಾ? ಇಲ್ಲ ಇಲ್ಲ, ಅಂಥ ವಿಷಯ ಎಲ್ಲ ಏನೂ ಇಲ್ಲಪ್ಪ, ಏನೂ ಇಲ್ಲ. ಅಯ್ಯೋ ರಾಧಾ, ನನ್ನ ಹತ್ರ ಹೇಳಕ್ಕೆ ಯಾಕಿಷ್ಟು ಸಂಕೋಚ ಪಡ್ಕೊಳ್ತಾ ಇದೆಯಾ? ನೀನು ಏನೇ ಇದ್ರೂ ಆರಾಮಾಗಿ ಹೇಳು, ಯಾರಿಗೆ ಗೊತ್ತು, ನಿನ್ನ ನೋವಿಗೆ ನಾನೇನಾದರೂ ಪರಿಹಾರ ಕೊಡ್ಬೋದಲ್ವಾ? ಅದೇನಂದ್ರೆ, ಅಂಕಿತಾ ನಮ್ಮ ಮನೆಗೆ ಬಂದಾಗಿಂದನೂ ನನ್ನ ಮಗ ಆಕಾಶ್ ತುಂಬ ಬದಲಾಗ್ಬಿಟ್ಟಿದ್ದಾನೆ. ಅವ್ನು ಮೊದಲಿನ ಥರ ಇಲ್ಲವೇ ಇಲ್ಲ. ಮೊದಲೆಲ್ಲ ನಾನು ಮಾಡೋ ಅಡುಗೆ ಅಂದರೆ ಎಷ್ಟು ಇಷ್ಟಪಡ್ತಿದ್ದ, ಅಂಥವನಿಗೀಗ ನಾನು ಮಾಡೋ ಅಡುಗೆ ಇಷ್ಟನೇ ಆಗಲ್ಲ. ಯಾವಾಗ ನೋಡಿದ್ರು ತನ್ನ ಹೆಂಡತಿ ಗುಣಗಾನ ಮಾಡೋದ್ರಲ್ಲೇ ಮುಳುಗೋಗಿರ್ತಾನೆ. ಓ, ಅಂದರೆ ನೀನು ಈ ವಿಷಯಕ್ಕೆ ಬೇಜಾರಾಗಿದ್ಯಾ? ನೀನು ಹೇಳೋದೆಲ್ಲ ಕೇಳಿದ್ಮೇಲೆ ರಾಧಾ, ನನಗೇನನ್ಸುತ್ತೆ ಅಂದರೆ ನಿನ್ನ ಮಗ ಎಷ್ಟೋ ಪರವಾಗಿಲ್ಲ. ನೀನೊಂದ್ಸಲ ನಮ್ಮನೆಗೆ ಬಂದು ನೋಡು. ನನ್ನ ಮಗ ಹೆಂಡತಿ ಗುಲಾಮ್ನಾಗಿ ಅವಳು ಹೇಳ್ದಂಗೆ ಕೇಳೋದು, ಕೊನೆಗೆ ಅವಳು ಕಾಲು ಒತ್ತೋದನ್ನು ನೀನು ನೋಡ್ಬೋದು. ರಾಧಾ ಏನು ಹೇಳ್ದೆ ಸುಮ್ಮನಾಗ್ತಾಳೆ. ಸರಿ ಪದ್ಮ, ನಾನಿನ್ ಬರ್ತೀನಿ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂತ ಅಂಕಿತಾಗೆ ಅತ್ತೆ ಮನ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿರೋದು ಅತ್ತೆ ಅಸಮಾಧಾನಕ್ಕೆ ಕಾರಣನಾ? ಅವ್ರ ಈ ಅಸಮಾಧಾನ ದೂರ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಲಿ? ಅಂಕಿತಾ, ನೋಡಿಲಿ, ನಾನು ನಿನ್ಗೋಸ್ಕರ ಏನ್ ತಂದಿದ್ದೀನಿ. ಹೌದಾ, ಏನ್ ತಂದಿದ್ದೀರಾ? ಏನಿದೆ ಇದರಲ್ಲಿ? ನೀನೇ ಇದನ್ನ ಓಪನ್ ಮಾಡಿ ನೋಡು. ಅಂಕಿತಾ ಆ ಗಿಫ್ಟ್ ಬಾಕ್ಸ್ ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ಒಂದು ನೆಕ್ಲೆಸ್ ಇರುತ್ತೆ. ವಾವ್, ರೀ, ನೆಕ್ಲೆಸ್! ನಿಜವಾಗ್ಲೂ ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ನನಗೆ ಗೊತ್ತಿತ್ತು ನಿನಗೆ ಈ ನೆಕ್ಲೆಸ್ ಇಷ್ಟ ಆಗೇ ಆಗುತ್ತೆ ಅಂತ, ನನಗೆ ಚೆನ್ನಾಗಿ ಗೊತ್ತಿತ್ತು. ಆಗ ಅಂಕಿತಾ ಗಮನ ಅಲ್ಲೇ ದೂರದಲ್ಲಿ ನಿಂತ್ಕೊಂಡಿದ್ದಂತ ಅತ್ತೆ ಕಡೆ ಹೋಗುತ್ತೆ. ಆಗ ಅವಳಿಗೆ ಅತ್ತೆ ತನ್ನ ಸ್ನೇಹಿತೆ ಹತ್ರ ಆಡಿದ ಮಾತುಗಳೆಲ್ಲ ನೆನಪಾಗುತ್ತೆ. ರೀ, ನೀವೊಂದು ಕೆಲಸ ಮಾಡಿ, ನೀವು ಈ ನೆಕ್ಲೆಸ್ನ ಅತ್ತೆ ಕೊಟ್ಬಿಡಿ. ನನಗೆ ಈ ಗಿಕ್ಲೆಸ್ ಎಲ್ಲ ಅಷ್ಟೊಂದು ಇಷ್ಟನೂ ಆಗಲ್ಲ. ಅಷ್ಟೊಂದು ನಂಗೆ ಬೇಕೇ ಬೇಕು, ಹಾಕೋಬೇಕು ಅಂತೆಲ್ಲ ಅನ್ಸೋದೇ ಇಲ್ಲ. ಅದು ನಿಮಗೆ ಗೊತ್ತಲ್ವಾ, ಹಾಗಾಗಿ ಇದನ್ನು ಅತ್ತೆಗೆ ಕೊಟ್ಬಿಡಿ. ಯಾಕೆ ಹೀಗೆ ಹೇಳ್ತಿದ್ಯಾ ಅಂಕಿತಾ? ಯಾಕೆ ನಿನಗೆ ಈ ನೆಕ್ಲೆಸ್ ಇಷ್ಟ ಆಗ್ಲಿಲ್ವಾ? ಇಲ್ಲ ರೀ, ಹಾಗೇನಿಲ್ಲ, ಇಷ್ಟ ಆಯ್ತು. ಆದರೂ ತುಂಬಾ ಇಷ್ಟ ಆಯ್ತು ಅಂತ ಹೇಳೋ ಥರ ಏನಿಲ್ಲ. ಇದೇನೋ ಅಂಥ ಬ್ಯೂಟಿಫುಲ್ ಆಗಿ ಏನಿಲ್ಲ. ಹಾಗಾಗಿ ನೀವು ಈ ನೆಕ್ಲೆಸ್ನ ಅತ್ತೆಗೆ ಕೊಡಿ. ಸರಿ, ಇದು ಅಷ್ಟೊಂದು ಚೆನ್ನಾಗಿಲ್ಲ ತಾನೆ? ಸರಿ ಆಯ್ತು ಬಿಡು, ನಾನು ಇದನ್ನ ಅಮ್ಮನಿಗೆ ಕೊಡ್ತೀನಿ. ಅಮ್ಮ ತಗೋ, ಈ ನೆಕ್ಲೆಸ್ನ ನೀನೇ ಇಟ್ಕೊ. ಅಂಕಿತಾ, ಏನಿದು ಈ ರೀತಿ ಅಡುಗೆ ಮಾಡಿದ್ಯಾ ಇವತ್ತು? ಒಂದು ಸ್ವಲ್ಪನೂ ರುಚಿ ಅನ್ನೋದೇ ಇಲ್ಲ ಇದರಲ್ಲಿ. ಹೌದಂಕಿತಾ, ಇದರಲ್ಲಿ ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಏನೂ ಇಲ್ಲ. ಸಾರಿ ಅತ್ತೆ, ಉಪ್ಪು ಹುಳಿ ಖಾರ ಸರಿಯಾಗಿ ಹಾಕೋದನ್ನ ಮರ್ತು ಹೋಗ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಅದೇನೋ ಗೊತ್ತಿಲ್ಲ, ನಾನು ಮಾಡೋ ಅಡುಗೆ ಅಷ್ಟು ರುಚಿ ಆಗ್ತಾನೆ ಇಲ್ಲ, ಯಾಕೋ ಏನೋ. ಈಗೀಗ ನಿನ್ನ ಅಡುಗೆ ನೋಡಿದ್ರೆ ನೀನು ಅಡುಗೆ ಮಾಡೋದನ್ನೇ ಮರ್ತು ಹೋಗ್ಬಿಟ್ಟಿದ್ಯಾ ಅಂತ ಅನ್ಸುತ್ತೆ. ಅಷ್ಟು ಕೆಡ್ದಾಗ ಮಾಡ್ತಾ ಇದೆಯಾ. ಅಮ್ಮ, ಇದನ್ನಂತೂ ನನ್ನಿಂದ ತಿನ್ನೋಕ್ಕಾಗ್ತಿಲ್ಲ. ನನಗೆ ನೀನು ಏನಾದರೂ ಮಾಡ್ಕೊಡ್ತೀಯಾ? ನೀನು ಮಾಡಿರೋ ಅಡುಗೆ ತಿಂದು ತುಂಬ ದಿನ ಆಗೋಯ್ತು. ಹೌದಾ, ಸರಿ ಕಣೋ, ಈಗಲೇ ಹೋಗಿ ಏನಾದರೂ ಮಾಡ್ಕೊಂಡು ಬರ್ತೀನಿ. ರಾಧಾ ಖುಷಿಯಿಂದ ಅಡುಗೆ ಮನೆಗೆ ಹೋಗಿ ಮಗನಿಗೋಸ್ಕರ ಅಡುಗೆ ಮಾಡಿ ತಗೊಂಡು ಬಂದ್ಕೊಡ್ತಾಳೆ. ಊಟ ಆದಮೇಲೆ, ವಾವ್ ಅಮ್ಮ, ಎಷ್ಟು ದಿನ ಆದಮೇಲೆ ನೀನು ಮಾಡಿರೋ ಅಡುಗೆ ಊಟ ಮಾಡಿದ್ದೀನಿ. ತುಂಬ ರುಚಿಯಾಗಿತ್ತಮ್ಮ. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದೆ. ಇವತ್ತಿಗೂ ನೋಡು, ನಿನ್ನ ಕೈ ರುಚಿ ಹಾಗೇನೇ ಇದೆ, ಏನೂ ಬದಲಾಗಿಲ್ಲ. ಮಗನ ಬಾಯಿಂದ ತುಂಬಾ ಸಮಯ ಆದ್ಮೇಲೆ ಈ ಹೊಗಳಿಕೆನ ಕೇಳಿ ರಾಧಾಗೆ ತುಂಬಾ ಸಂತೋಷ ಆಗುತ್ತೆ. ಇದನ್ನೆಲ್ಲ ನೋಡಿ ಅಂಕಿತಾ ಕೂಡ ಮನಸ್ಸಲ್ಲೇ ತುಂಬಾ ಸಂತೋಷ ಪಡ್ತಾಳೆ. ಖುಷಿ ಆಗೇ ಆಗುತ್ತೆ, ಯಾಕಂದ್ರೆ ಅವಳ ಪ್ರಯತ್ನ ಫಲ ಕೊಡ್ತಾ ಇರುತ್ತಲ್ವಾ. ಅಮ್ಮ ಪ್ಲೀಸ್, ಇವತ್ತಿಂದ ನೀನೇ ಅಡುಗೆ ಮಾಡು.
ನಿನ್ನೆ ಅಂಕಿತ ಮಾಡಿರೋ ಅಡುಗೆ ಟೇಸ್ಟ್ ನೋಡಿದ್ಮೇಲೆ ನನಗಂತೂ ಅವಳು ಮಾಡೋ ಅಡುಗೆ ಊಟ ಮಾಡೋ ಮನಸ್ಸೇ ಹೊರಟೋಗಿದೆ. ಸರಿ ಕಣೋ, ಖಂಡಿತ ಮಾಡ್ತೀನಿ. ಈಗಲೇ ಹೋಗಿ ನಿನ್ನ ಫೇವ್ರೇಟ್ ಆಲೂ ಪರೋಟ ಮಾಡ್ಕೊಂಡು ಬರ್ತೀನಿ ಇರು. ರಾಧಾ ಈಗ ತುಂಬಾ ಖುಷಿಯಾಗಿರ್ತಾಳೆ. ಖುಷಿಯಾಗಿ ಯಾಕಿರಲ್ಲ ಹೇಳಿ, ಅವಳಿಗೀಗ ಅವಳ ಮೊದಲ ಮಗ ಸಿಕ್ಬಿಟ್ಟಿರ್ತಾನೆ. ಆದ್ರೆ ಈಗ ಆಕಾಶ್ ಎಷ್ಟು ತಾಯಿಗೆ ಹತ್ರ ಆಗ್ತಾ ಇರ್ತಾನೋ ಅಷ್ಟೇ ಅಂಕಿತದಿಂದ ದೂರ ಆಗ್ತಾ ಹೋಗ್ತಿರ್ತಾನೆ. ಈಗೀಗ ರಾಧಾಗೂ ಮಗ ಮತ್ತೆ ಸೊಸೆ ಮಧ್ಯೆ ಆಗ್ತಾ ಇರೋ ಅಂತರ ಗೊತ್ತಾಗ್ತಾ ಇರತ್ತೆ. ಹೀಗಿರ್ಬೇಕಿದ್ರೆ ಒಂದಿನ, ಅಂಕಿತಾ ಆಕಾಶ್ಗೆ ಒಂದು ಲೋಟ ಟೀ ಮಾಡ್ಕೊಂಡ್ ಬಾಮ್ಮ. ಸರಿಯತ್ತೆ. ಅಂಕಿತಾ ಟೀ ಮಾಡೋಕೆ ಅಂತ ಕಿಚನ್ ಕಡೆ ಹೋಗ್ತಾಳೆ. ರಾಧಾ ಕೂಡ ಅವಳ ಹಿಂದೆನೆ ಹೋಗ್ತಾಳೆ. ಆಗ ಅವಳು ಅಂಕಿತಾ ಗಂಡನಿಗೋಸ್ಕರ ಟೀ ಮಾಡುವಾಗ ಬೇಕು ಅಂತಾನೆ ಸಕ್ಕರೆ ಹಾಕೋ ಜಾಗದಲ್ಲಿ ಉಪ್ಪು ಹಾಕೋದನ್ನ ನೋಡ್ತಾಳೆ. ಇದೇನ್ ಮಾಡ್ತಿದ್ಯಾ ಅಂಕಿತಾ? ಟೀಗೆ ಸಕ್ಕರೆ ಹಾಕೋ ಜಾಗದಲ್ಲಿ ಉಪ್ಪು ಯಾಕೆ ಹಾಕ್ತಿದ್ಯಾ? ಅದು ಅದು ಅತ್ತೆ, ನನ್ನ ಗಮನ ಬೇರೆ ಎಲ್ಲೋ ಇತ್ತು, ಹಾಗಾಗಿ ಏನು ಹಾಕ್ತಾ ಇದ್ದೀನಿ ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕೆ ಸುಳ್ಳು ಹೇಳ್ತಿದ್ಯಾ ಅಂಕಿತಾ? ಮನುಷ್ಯ ಬೇಕು ಅಂತ ಮಾಡ್ತಾ ಇದ್ದಾನೋ ಗೊತ್ತಾಗದೆ ಮಾಡ್ತಾ ಇದ್ದಾನೋ ಅನ್ನೋದು ನನಗೆ ಅರ್ಥ ಆಗಲ್ವಾ? ನಾನು ತುಂಬ ಗಮನ ಕೊಟ್ಟು ನೋಡಿದ್ದೀನಿ. ನೀನು ಬೇಕು ಅಂತಾನೆ ಸಕ್ಕರೆ ಬದಲು ಉಪ್ಪು ಹಾಕಿದ್ಯಾ. ನೋಡು ಅಂಕಿತಾ, ದಯವಿಟ್ಟು ಏನು ಮುಚ್ಚಿಡ್ಬೇಡ. ನೀನು ಯಾಕೆ ಈ ಥರ ಎಲ್ಲ ಮಾಡ್ತಾ ಇದೀಯಾ ಅಂತ ಹೇಳು. ಅದು ಅತ್ತೆ, ನಾನು ಇದನ್ನೆಲ್ಲ ಮಾಡ್ತಾ ಇರೋದು ನಿಮಗೋಸ್ಕರನೇ. ನಾನು ಈ ಮನೆಗೆ ಬಂದಮೇಲೆ ನಿಮ್ಮ ಮಗ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇತ್ತಲ್ವಾ? ಅದಕ್ಕೆ ಅವರು ನಿಮಗೆ ಹತ್ರ ಆಗಬೇಕು ಅಂತ ನಾನು ಹೀಗೆಲ್ಲ ಮಾಡಿದ್ದು. ಸೊಸೆ ಮಾತನ್ನ ಕೇಳಿದ್ಮೇಲೆ ರಾಧಾಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಅವಳಿಗೆ ತುಂಬಾ ಸಂಕಟ ಆಗುತ್ತೆ. ಅಲ್ಲಮ್ಮ, ನನ್ನ ಮನಸ್ಸಲ್ಲಿ ಹೀಗೆಲ್ಲ ಇದೆ ಅಂತ ನಿನಗೆ ಯಾರೇ ಹೇಳಿದ್ದು? ಅತ್ತೆ, ಅವತ್ತು ನಾನು ಮಾರ್ಕೆಟಿಗೆ ಹೊರಟಾಗ ನೀವು ನಿಮ್ಮ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದಿದ್ದನ್ನು ನಾನು ಕೇಳಿಸ್ಕೊಂಡೆ. ಅಂದರೆ ನೀನು ನನಗೋಸ್ಕರ ನಿನ್ನ ಸಂಸಾರನ ನಿನ್ನ ಕೈಯಾರೆ ಹಾಳು ಮಾಡ್ಕೊಳಕ್ಕೆ ಹೊಟ್ಟಿದ್ಯಾ. ನಿನ್ನ ಗಂಡನ್ನೇ ನೀನು ದೂರ ಮಾಡ್ಕೊಳಕ್ಕೆ ಹೊಟ್ಟಿದ್ಯಾ. ಅಯ್ಯೋ ದೇವ್ರೆ, ನನ್ನಿಂದನೇ ನನ್ನ ಮಗ ಸೊಸೆ ಸಂಸಾರ ಹಾಳಾಗ್ಬಿಡ್ತಿತ್ತಲ್ಲಪ್ಪ. ಅಂಕಿತಾ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ನನ್ನ ಮಗ ಈಗ ನಿನ್ನ ಗಂಡ ಕೂಡ ಹೌದು ಅನ್ನೋದನ್ನೇ ಮರ್ತು ಬಿಟ್ಟಿದ್ದೆ ನಾನು. ಮದುವೆ ಆದಮೇಲೆ ನಿಮ್ಮ ಜೊತೆ ಅವ್ನು ಚೆನ್ನಾಗಿ ಇರಲೇಬೇಕಾಗುತ್ತೆ. ಆಗ ಸಣ್ಣ ಪುಟ್ಟ ಬದಲಾವಣೆಗಳು ಆಗೇ ಆಗುತ್ತೆ. ಅದನ್ನು ತಾಯಿಯಾಗಿ ನಾನು ಸ್ವೀಕಾರ ಮಾಡಬೇಕಿತ್ತು. ಅದನ್ನು ನಾನು ಮಾಡಲಿಲ್ಲ. ನನ್ನಿಂದ ದೊಡ್ಡ ತಪ್ಪಾಗಿ ಹೋಗಿದೆಯಮ್ಮ. ಈಗ ನನಗೆ ಅರ್ಥ ಆಗ್ತಾ ಇದೆ, ಸಮಯಕ್ಕೆ ತಕ್ಕನಂಗೆ ಮನುಷ್ಯನಲ್ಲಿ ಬದಲಾವಣೆಗಳು ಆಗಲೇಬೇಕು ಕೂಡ, ಆಗೋದು ಸಹಜ ಕೂಡ. ಅದನ್ನು ನಾವು ಸ್ವೀಕಾರ ಮಾಡಬೇಕು. ಹೋಗಲಿ ಬಿಡಿ ಅತ್ತೆ, ನನಗೆ ನಿಮ್ಮ ಬಗ್ಗೆ ಯಾವ ಬೇಸರನೂ ಇಲ್ಲ. ನಿಜವಾಗ್ಲೂ ಅಂಕಿತಾ, ಇಷ್ಟು ಒಳ್ಳೆ ಗುಣ ಇರೋ ನಿನ್ನಂಥ ಸೊಸೆ ಸಿಕ್ಕಿರೋದು ನನ್ನ ಪುಣ್ಯ. ಸರಿ ಆಯ್ತು, ಇವಾಗ ಬೇಗ ಹೋಗಿ ಆಕಾಶ್ಗೋಸ್ಕರ ಒಳ್ಳೆ ಟೀ ಮಾಡು. ಆದರೆ ಸಕ್ಕರೆನೇ ಹಾಕು, ಉಪ್ಪು ಹಾಕಬೇಡ. ಸರಿ ಅತ್ತೆ. ಆಕಾಶ್ ದೂರದಲ್ಲಿ ನಿಂತ್ಕೊಂಡು ಇವರಿಬ್ಬರ ಮಾತನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಅವನಿಗೆ ತುಂಬಾ ಖುಷಿ ಆಗುತ್ತೆ. ಇದಾದ್ಮೇಲಿಂದ ಮೂರು ಜನನು ಯಾರ ಬಗ್ಗೆ ಯಾವುದೇ ಬೇಸರ ಇಲ್ಲದೆ ತುಂಬಾ ಸಂತೋಷವಾಗಿರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬೈ ಫ್ರೆಂಡ್ಸ್.